ಕತೆ ಹಳ್ಳಿ ಜೀವನ ಬಿಟ್ಟು ಕಣ್ಣೀರಿಲ್ಲದ ಅರ್ಥಪೂರ್ಣ ಕತೆ. ನಗರದ ಒಂದು ಶಾಂತ ಬೀದಿಯಲ್ಲಿ ಕಾಫಿ ಅಂಗಡಿಯ ಒಂದು ಮೂಲೆಯಲ್ಲಿ ಪ್ರತಿದಿನ ಸಂಜೆ ಕುಳಿತು ಪುಸ್ತಕ ಓದುತ್ತಿದ್ದಳು ಅನನ್ಯ. ಅವಳು ಮಾತು ಕಡಿಮೆ, ಆದರೆ ಮುಖದಲ್ಲಿ ಸದಾ ಮೃದುವಾದ ನಗು ಇತ್ತು. ಒಂದು ದಿನ ಅಲ್ಲಿಗೆ ಬಂದಿದ್ದ ಅರ್ಜುನ್ ಅವಳನ್ನು ಗಮನಿಸಿದ. ಪ್ರತಿದಿನ ಅವಳು ಒಂದೇ ಸಮಯದಲ್ಲಿ ಬರುತ್ತಾಳೆ, ಕಾಫಿ ಆರ್ಡರ್ ಮಾಡುತ್ತಾಳೆ, ಪುಸ್ತಕ ತೆರೆದುಕೊಳ್ಳುತ್ತಾಳೆ, ಆದರೆ ಯಾರೊಂದಿಗೆ ಮಾತನಾಡುವುದಿಲ್ಲ. ಕುತೂಹಲದಿಂದ ಅವನು ಅವಳ ಬಳಿಗೆ ಹೋದನು. ಹಾಯ್, ಪ್ರತಿದಿನ ಪುಸ್ತಕ ಓದುತ್ತಿರುವುದು ಚೆನ್ನಾಗಿದೆ. ಯಾವ ಕತೆ ಎಂದು ಕೇಳಿದ. ಅನನ್ಯ ಕಣ್ಣೆತ್ತಿ ನೋಡಿದಳು. ಮೃದುವಾಗಿ ನಗು ಮಾಡಿ ಪುಸ್ತಕದ ಮುಖಪುಟ ತೋರಿಸಿದಳು. ಆದರೆ ಅವಳು ಒಂದು ಪದವೂ ಮಾತನಾಡಲಿಲ್ಲ. ಅರ್ಜುನ್ ಅಚ್ಚರಿಯಿಂದ ಮಾತನಾಡಲ್ವಾ ಎಂದು ಕೇಳಿದ. ಅನನ್ಯ ತಲೆಯಾಡಿಸಿದಳು. ಇಲ್ಲ, ಅವಳಿಗೆ ಜನ್ಮದಿಂದಲೇ ಮಾತು ಬರುವುದಿಲ್ಲ. ಆದರೆ ಅವಳ ಕಣ್ಣುಗಳು ಮಾತನಾಡುತ್ತಿದ್ದವು. ಪುಸ್ತಕದ ಹಾಳೆಗಳನ್ನು ತಿರುಗಿಸುವ ಅವಳ ಶಾಂತ ಕೈಚಲನೆ, ಕಾಫಿ ಸಿಪ್ ಮಾಡುತ್ತಾ ಕಿಟಕಿಯಿಂದ ಹೊರಗೆ ನೋಡುವ ಅವಳ ದೃಷ್ಟಿ, ಇವುಗಳೆಲ್ಲವೂ ಮಾತಿಗಿಂತ ಹೆಚ್ಚಿನ ಅರ್ಥ ಹೊಂದಿದ್ದವು. ಅರ್ಜುನ್ ಆ ದಿನದಿಂದ ಪ್ರತಿದಿನ ಅವಳ ಜೊತೆ ಕುಳಿತುಕೊಳ್ಳಲು ಶುರು ಮಾಡಿದ. ಅವಳ ಬರಹದ ಚುಟುಕಾಗದಿಗಳಲ್ಲಿ ಅವಳ ಉತ್ತರ, ಅವನ ಪ್ರಶ್ನೆಗಳಿಗೆ ಅವಳ ನಗು, ಅವಳ ಹೃದಯದ ಭಾವನೆಗಳನ್ನು ಅವನು ಓದಲು ಕಲಿತ. ದಿನಗಳು ಕಳೆಯುತ್ತಾ ಮಾತಿಲ್ಲದ ಅವರ ಸ್ನೇಹವೇ ಪ್ರೀತಿಯಾಗಿ ಅರಳಿತು. ಅವಳ ಮೌನದಲ್ಲೇ ಅವನು ಸಾವಿರ ಮಾತುಗಳನ್ನು ಕೇಳುತ್ತಿದ್ದ. ಒಂದು ಸಂಜೆ ಅವನು ಕಾಫಿ ಅಂಗಡಿಯಲ್ಲಿ ಚಿಟುಕಾಗದಿಯಲ್ಲಿ ಬರೆಯಿತು, ಮಾತು ಇಲ್ಲದಿದ್ದರೂ ನಿನ್ನ ಹೃದಯವೇ ನನಗೆ ಸಾಕು. ಅನನ್ಯ ನಗು ಮಾಡಿ ತಲೆಯಾಡಿಸಿದಳು. ಅವನಿಗೆ ಆ ಕ್ಷಣದಲ್ಲಿ ಅರಿವಾಯಿತು, ಪ್ರೇಮಕ್ಕೆ ಶಬ್ದ ಬೇಕಿಲ್ಲ, ಮನಸ್ಸು ಸಾಕು. ಅರ್ಜುನ್ಗಾಗಿ ಪ್ರತಿದಿನ ಜೀವನವೇ ಬದಲಾಗಿತ್ತು. ಇಂದಿನಂತೆ ಕೆಲಸ ಮುಗಿದ ಮೇಲೆ ನೇರವಾಗಿ ಮನೆಗೆ ಹೋಗುವುದಿಲ್ಲ. ಅವನ ಹೆಜ್ಜೆಗಳು ಸ್ವಯಂ ಕಾಫಿ ಅಂಗಡಿಯತ್ತ ತಿರುಗಾಡುತ್ತಿದ್ದವು. ಅವನಿಗೆ ಅದು ಕೇವಲ ಅಂಗಡಿ ಅಲ್ಲ, ಅನನ್ಯಳ ಪ್ರಪಂಚ. ಅನನ್ಯ ಸದಾ ತನ್ನ ಹಳೆಯ ದಿನಚರಿಯನ್ನು ತರಿಸಿಕೊಂಡು ಬರುವಳು. ಅದರಲ್ಲಿ ಆಕೆಯ ಭಾವನೆಗಳು, ಕನಸುಗಳು, ಸಣ್ಣ ಪುಟ್ಟ ನೆನಪುಗಳು, ಚಿತ್ರಗಳು ತುಂಬಿದ್ದುವು. ಅವಳು ಮಾತನಾಡಲಾರದ ಕಾರಣದಿಂದ ಬರಹವೇ ಅವಳ ಜಗತ್ತಾಗಿತ್ತು. ಒಂದು ದಿನ ಅರ್ಜುನ್ ಅದೇ ದಿನಚರಿಯ ಪುಟವನ್ನು ಓದಿದ. ಅಲ್ಲಿ ಬರೆದಿತ್ತು, ಮಾತು ಇಲ್ಲದ ಕಾರಣ ನನ್ನ ಹೃದಯವನ್ನು ಯಾರೂ ಕೇಳುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ಇಂದು ಮೊದಲ ಬಾರಿಗೆ ನನ್ನ ಮೌನವನ್ನು ಓದಬಲ್ಲವನನ್ನು ಕಂಡಿದ್ದೇನೆ. ಅರ್ಜುನ್ ಓದಿ ನಿಶ್ಚಲವಾಗಿ ಕುಳಿತ. ಅವನಿಗೆ ಅವಳ ಭಾವನೆಗಳು ಎಷ್ಟು ಆಳವಾಗಿದೆ ಎಂಬುದು ಅರ್ಥವಾಯಿತು. ಆ ದಿನದಿಂದ ಇಬ್ಬರು ಮಾತಿಲ್ಲದ ಭಾಷೆಯನ್ನು ಕಲಿಯಲು ಶುರು ಮಾಡಿದರು. ಕೈ ಚಳವಳಿಗಳ ಮೂಲಕ, ಕಣ್ಣುಗಳ ಮೂಲಕ, ಕಾಗದದ ಕಮಲದ ಮೂಲಕ ಪ್ರತಿದಿನ ಹೊಸ ಅರ್ಥದ ಮಾತುಗಳನ್ನು ಅರಳುತ್ತಿದ್ದವು. ಅವರ ನಡುವೆ ಒಂದು ವಿಚಿತ್ರ ಮೌನದ ಸಂಗೀತ ಮೂಡಿತ್ತು. ಬೇರೆಯವರಿಗೆ ಅದು ಅರ್ಥವಾಗದಿದ್ದರೂ ಇವರಿಬ್ಬರಿಗೂ ಅದು ಜೀವನದ ಅತಿ ಸುಂದರವಾದ ಭಾಷೆಯಾಗಿ ಬಿಟ್ಟಿತ್ತು. ಒಂದು ಸಂಜೆ ಅರ್ಜುನ್ ಅವಳಿಗೆ ಕೇಳಿದನು ಬರಹದ ಮೂಲಕ, ನಿನ್ನ ಜೀವನದ ದೊಡ್ಡ ಕನಸು ಏನು? ಅನನ್ಯ ಬರೆದಳು, ಯಾರಿಗಾದರೂ ನನ್ನ ಮಾತಿಲ್ಲದ ಮಾತುಗಳು ಅರ್ಥವಾದರೆ ಅದೇ ಸಾಕು. ಅರ್ಜುನ್ ಅವಳ ಕೈ ಹಿಡಿದು ಕಾಗದದಲ್ಲಿ ಬರೆದನು, ಆ ಕನಸುಗಳು ಈಗಲೇ ನಿಜವಾಗಿವೆ. ಅವಳ ಕಣ್ಣುಗಳಲ್ಲಿ ಆ ಕ್ಷಣ ಒಂದು ಬೆಳಕು ಹೊಳೆದಿತು. ಮೌನವಾಗಿದ್ದ ಹೃದಯದಲ್ಲಿ ಮೊದಲ ಬಾರಿಗೆ ಭರವಸೆಯ ಸ್ಪಂದನೆ ಮೂಡಿತು. ಅರ್ಜುನ್ ಮತ್ತು ಅನನ್ಯಳ ಬಾಂಧವ್ಯ ದಿನದಿಂದ ದಿನಕ್ಕೆ ಗಾಢವಾಗುತ್ತಿತ್ತು. ಕಾಫಿ ಅಂಗಡಿ ಈಗ ಇವರಿಗೊಂದು ಚಿಕ್ಕ ಪ್ರಪಂಚವಾಗಿತ್ತು. ಮತ್ತೆ ಮತ್ತೆ ಬರುವವರು ಇವರಿಬ್ಬರನ್ನು ನೋಡಿ ಏನೋ ವಿಶೇಷ ನಂಟು ಇದೆ ಎಂದು
ಅಂದುಕೊಳ್ಳುತ್ತಿದ್ದರು. ಅನನ್ಯಾಳ ಜೀವನ ಸದಾ ಮೌನದಲ್ಲೇ ಮುಚ್ಚಿ ಹೋಗಿದ್ದರೂ ಅರ್ಜುನ್ ಬಂದ ನಂತರ ಅದು ಬಣ್ಣಗಳಿಂದ ತುಂಬಿತ್ತು. ಅವನು ಅವಳಿಗೆ ಹೊಸ ಪುಸ್ತಕಗಳನ್ನು ತಂದುಕೊಡುತ್ತಿದ್ದ, ಅವಳ ಬರಹವನ್ನು ಓದುತ್ತಿದ್ದ ಮತ್ತು ಪ್ರತಿದಿನ ಒಂದೇ ಪ್ರಶ್ನೆ ಕೇಳುತ್ತಿದ್ದ. ಇಂದು ನಿನ್ನ ಹೃದಯ ಏನು ಹೇಳುತ್ತದೆ? ಅನನ್ಯ ಕಾಗದದಲ್ಲಿ ಉತ್ತರಿಸುತ್ತಿದ್ದಳು. ಕೆಲ ಸಮಯದಲ್ಲಿ ಕೇವಲ 2 ಪದ, ನೀನು ಸಾಕು. ಮತ್ತೆ ಕೆಲವೊಮ್ಮೆ ದೀರ್ಘ ಬರಹ, ಕನಸು, ಆಕಾಂಕ್ಷೆಗಳು. ಒಂದು ಸಂಜೆ ಕಾಫಿ ಅಂಗಡಿಯ ಗಾಜಿನ ಹೊರಗೆ ಮಳೆ ಸುರಿಯುತ್ತಿತ್ತು. ಅರ್ಜುನ್ ಕೇಳಿದನು ಚಿಟುಕಾಗದಿಯಲ್ಲಿ, ಅನನ್ಯ, ನಿನ್ನ ಕನಸುಗಳು ಬರಹದಲ್ಲೇ ಸೀಮಿತವಾಗಿರಬಾರದು. ನೀನು ಪುಸ್ತಕವನ್ನೇ ಬರೆಯಬೇಕು. ಅನನ್ಯ ಬೆಚ್ಚಿ ಬಿದ್ದಳು. ಅವಳ ಕಣ್ಣುಗಳು ಪ್ರಶ್ನೆ ಕೇಳಿದವು. ನಿಜವಾಗಿಯೇ ಸಾಧ್ಯವೇ? ಅರ್ಜುನ್ ತಲೆಯಾಡಿಸಿ ಧೈರ್ಯ ತುಂಬಿದನು. ಮಾತು ಬಾರದಿದ್ದರೂ ಹೃದಯದ ಮಾತುಗಳನ್ನು ಬರಹ ಹೇಳಬಹುದು. ನಿನ್ನ ಕತೆ ಜಗತ್ತಿಗೆ ಕೇಳಿಸಬೇಕು. ಅದಾದ ನಂತರ ಅನನ್ಯ ತನ್ನ ದಿನಚರಿಯಿಂದ ಕತೆಗಳ ತುಣುಕುಗಳನ್ನು ಅವನಿಗೆ ಓದಲು ಕೊಟ್ಟಳು. ಅರ್ಜುನ್ ಅವಳಿಗೆ ಸಹಾಯ ಮಾಡಿ ಅವಳ ಬರಹಗಳನ್ನು ಪುಸ್ತಕದ ರೂಪಕ್ಕೆ ತರುವ ಕೆಲಸ ಆರಂಭಿಸಿದ. ಆದರೆ ಹೊರಗಿನ ಜಗತ್ತು ಅಷ್ಟು ಸರಳವಾಗಿರಲಿಲ್ಲ. ಅನನ್ಯಾಳ ಹಳೆಯ ಪರಿಚಿತರು ಕೇಳಲು ಶುರು ಮಾಡಿದರು. ಮಾತಾಡಲಾರದ ಹುಡುಗಿಯನ್ನು ಜೀವನ ಸಂಗಾತಿಯನ್ನಾಗಿ ಆರಿಸುವುದೇ? ಇವಳ ಮೌನ ನಾಳೆ ಸಮಸ್ಯೆ ಆಗುವುದಿಲ್ಲವೇನೋ? ಅರ್ಜುನ್ ಅದನ್ನೆಲ್ಲ ನಗುತ್ತಾ ತಳ್ಳಿ ಬಿಡುತ್ತಾ, ಆದರೆ ಅನನ್ಯಾಳ ಮನಸ್ಸಿಗೆ ಆ ಮಾತುಗಳು ಕಾಡುತ್ತಲೇ ಇವೆ. ಒಂದು ದಿನ ಅವಳು ಕಾಗದದಲ್ಲಿ ಬರೆದಳು, ನಿನ್ನ ಭವಿಷ್ಯ ನನ್ನ ಮೌನದಿಂದ ತೊಂದರೆಯಾಗಬಾರದು. ನನಗೆ ಮಾತು ಬಾರದು. ನಿನಗೆ ಕನಸು ದೊಡ್ಡದು. ನಾನು ಹಿಂಜರಿಯುವೆನು. ಅರ್ಜುನ್ ಕಾಗದವನ್ನು ಕಿತ್ತುಕೊಂಡು ಕೋಪದಿಂದ ಬರೆದು ಹಾಕಿದನು. ಪ್ರೀತಿಗೆ ಶಬ್ದ ಬೇಕಿಲ್ಲ. ನನಗೆ ಬೇಕಿರುವುದು ನೀನು, ನಿನ್ನ ನಗು, ನಿನ್ನ ಹೃದಯ. ಸಮಾಜ ಏನೇ ಹೇಳಲಿ, ನನಗೆ ನಿನ್ನ ಮೌನವೇ ಸತ್ಯ. ಅವಳ ಕಣ್ಣಲ್ಲಿ ಆ ಮಾತುಗಳ ತೀವ್ರತೆ ಕಂಡಾಗ ಅನನ್ಯಾಳ ಮನಸ್ಸು ಕರಗಿತು. ಅವಳ ಕಣ್ಣಲ್ಲಿ ಮಿಂಚಿದ ನಗು ಅವನಿಗೆ ಸಿಕ್ಕ ಅತ್ಯಮೂಲ್ಯ ಉತ್ತರ. ಅರ್ಜುನ್ ತನ್ನ ಮಿತ್ರರ ಸಹಾಯದಿಂದ ಅನನ್ಯಾಳ ಕತೆಗಳನ್ನು ಪ್ರಕಟಿಸಲು ಮುಂದಾದ. ಮಾತಿಲ್ಲದ ಮಾತುಗಳು ಎಂಬ ಶೀರ್ಷಿಕೆಯಲ್ಲಿ ಅವಳ ಪುಸ್ತಕ ಹೊರಬಂದಾಗ ಜನರು ಬೆರಗಾದರು. ಅವಳು ಮಾತಿಲ್ಲದವಳಾದರೂ ಅವಳ ಹೃದಯದ ನುಡಿಗಳು 1000 ಜನರ ಮನಸ್ಸು ಮುಟ್ಟಿದವು. ಅವಳ ಬರಹದಲ್ಲಿ ಇದ್ದ ಪ್ರಾಮಾಣಿಕತೆ, ತ್ಯಾಗ, ಮೌನದ ಅರ್ಥ ಜನರ ಕಣ್ಣೀರು ತರಿಸಿದವು. ಒಮ್ಮೆ ಅವಳ ಮೌನವನ್ನು ದೌರ್ಬಲ್ಯ ಎಂದುಕೊಂಡ ಸಮಾಜವೇ ಅದೇ ಮೌನವನ್ನು ಶಕ್ತಿ ಎಂದು ಸ್ವೀಕರಿಸಿತು. ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ನಿಂತ ಅರ್ಜುನ್ ಮಾತನಾಡಿದನು. ಅನನ್ಯ ಮಾತನಾಡಲಾರಳಾದರೂ ಅವಳು ನನಗೆ ಮತ್ತು ಜಗತ್ತಿಗೆ ಮಾತಿನ ಅರ್ಥವೇನು ಎಂಬುದನ್ನು ಕಲಿಸಿದ್ದಾಳೆ. ಕೆಲವೊಮ್ಮೆ ಮೌನವೇ 1000 ಕತೆಗಳನ್ನು ಹೇಳುತ್ತದೆ. ಅವಳ ಮಾತುಗಳಿಗೆ ಸಭಾಂಗಣದಲ್ಲಿ ಭರ್ಜರಿ ಚಪ್ಪಾಳೆಗಳು ಕೇಳಿಬಂದವು. ಅನನ್ಯ ನಗು ಮಾಡಿ ತಲೆಯಾಡಿಸಿದಳು. ಆ ನಗು ಅವಳ ಬದುಕಿನ ಅತ್ಯಂತ ದೊಡ್ಡ ಜಯ. ಅನನ್ಯಾಳ ಪುಸ್ತಕ ಪ್ರಕಟವಾದ ಬಳಿಕ ಅವಳ ಜೀವನವೇ ಬದಲಾಗಿತ್ತು. ಹಿಂದೆ ಕಿಟಕಿಯಾಚೆ ನೋಡುತ್ತಾ ಕಾಫಿ ಅಂಗಡಿಯಲ್ಲಿ ಮೌನವಾಗಿದ್ದ ಹುಡುಗಿ ಈಗ ನೂರಾರು ಜನರ ಹೃದಯದಲ್ಲಿ ಮಾತಾಡುತ್ತಿದ್ದಳು. ಬರಹದ ಮೂಲಕ ಅವಳು ಮಾತಿಲ್ಲದಿದ್ದರೂ ಜನ ಅವಳ ಹೃದಯವನ್ನು ಕೇಳುತ್ತಿದ್ದರು. ಆದರೆ ಅನನ್ಯಾಳ ಜೀವನದಲ್ಲಿ ಶಾಂತಿ ಅಷ್ಟು ಸುಲಭವಿರಲಿಲ್ಲ. ಅವಳ ತಂದೆ ತಾಯಿ ಹತ್ತಿರದವರು ಕೇಳಲು ಶುರು ಮಾಡಿದರು. ಮಗಳು, ನೀನು ಈಗ ಜನಪ್ರಿಯಳಾಗಿದ್ದೀಯ, ಆದರೆ ಮೌನದಿಂದ ಬಾಳನ್ನು ಕಟ್ಟುವುದು ಹೇಗೆ? ಅರ್ಜುನ್ ನಿನ್ನನ್ನು ನಿಜವಾಗಿಯೇ ಒಪ್ಪಿಕೊಂಡಿದ್ದಾನೆಯೇ? ಮುಂದಿನ ದಿನಗಳಲ್ಲಿ ತೊಂದರೆ ಆಗುವುದಿಲ್ಲವೇ ಎಂದು ಕೇಳುತ್ತಿದ್ದರು.
ಅನನ್ಯಳ ಹೃದಯ ಗೊಂದಲವಾಗಿತ್ತು. ಅವಳು ಪ್ರೀತಿಯ ನಂಬಿಕೆ ಇಟ್ಟಿದ್ದಳು. ತನ್ನ ಮೌನವೇ ಅರ್ಜುನನಿಗೆ ಬಾಧೆಯಾಗುವುದೇನೋ ಎಂಬ ಆತಂಕ ಕಾಡುತ್ತಿತ್ತು. ಅವಳು ದಿನಚರಿಯಲ್ಲಿ ಬರೆದುಕೊಂಡಳು, ನನ್ನ ಕನಸು ನನಗೆ ಸಿಕ್ಕಿದೆ, ಆದರೆ ಅರ್ಜುನನಿಗೆ ನಾನೇ ಸಾಕು. ನಾನು ಸಾಕೆ? ಅರ್ಜುನ್ ಆ ದಿನಚರಿಯನ್ನು ಓದಿದಾಗ ಅವನ ಹೃದಯ ನೋವಿನಿಂದ ತುಂಬಿತು. ಅವನು ಅವಳ ಕೈ ಹಿಡಿದು ಬರೆದುಕೊಟ್ಟನು, ನಿನ್ನ ಮೌನವೇ ನನ್ನ ಶಕ್ತಿ. ನಾನು ನೋಡಬೇಕಿರುವುದು ನಿನ್ನ ಕಣ್ಣುಗಳಲ್ಲಿ ಮೂಡುವ ನಗು, ಬೇರೇನು ಬೇಡ. ಆದರೆ ಸಮಾಜದ ಒತ್ತಡ ಹೆಚ್ಚಾಗುತ್ತಲೇ ಹೋಯಿತು. ಅವನ ಕುಟುಂಬದಲ್ಲಿಯೂ ವಿರೋಧ ಶುರು ಮಾಡಿತು. ಮಾತಾಡಲಾರದ ಹುಡುಗಿಯನ್ನು ಮದುವೆಯಾಗುವುದೇ ಜೀವನ ಹೇಗೆ ಸಾಗುತ್ತದೆ? ಅರ್ಜುನ್ ತಾನೇ ಮೌನವಾಗಿರಲಿಲ್ಲ. ಅವನು ಸ್ಪಷ್ಟವಾಗಿ ಹೇಳಿದನು, ನಾನು ಅವಳನ್ನು ಆರಿಸಿಕೊಂಡಿದ್ದೇನೆ. ಅವಳ ಮೌನವೇ ನನ್ನ ಜೀವನದ ಅತಿ ಸುಂದರ ಸಂಗೀತ. ಒಂದು ಸಂಜೆ ಅರ್ಜುನ್ ಅನನ್ಯಳನ್ನು ನಗರ ಹೊರವಲಯದ ಸರೋವರದ ಬಳಿಗೆ ಕರೆದೊಯ್ದನು. ಅಲ್ಲಿ ಶಾಂತವಾಗಿ ಕುಳಿತು ಆಕಾಶದಲ್ಲಿ ತಾರೆಗಳು ಕಂಗೊಳಿಸುತ್ತಿದ್ದವು. ಅವನು ಚಿಟುಕಾಗದಿಯಲ್ಲಿ ಬರೆದನು, ಜಗತ್ತು ಏನೇ ಹೇಳಲಿ ನಾನು ನಿನ್ನ ಕೈ ಬಿಡುವುದಿಲ್ಲ. ಆದರೆ ನಿನ್ನ ಹೃದಯ ಸಮ್ಮತಿಸಬೇಕಾಗಿದೆ. ನೀನು ನನ್ನ ಜೊತೆಯಾಗಿ ಬರುವೆಯಾ? ಅನನ್ಯಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅದು ದುಃಖದ ಕಣ್ಣೀರು ಅಲ್ಲ, ಸಂತೋಷದ ಕಣ್ಣೀರು. ಅವಳು ನಗುತ್ತಾ ತಲೆಯಾಡಿಸಿದಳು. ಹೌದು, ಮಾತಿಲ್ಲದೆ ಅವಳ ಕಣ್ಣುಗಳು ಸಾವಿರ ಮಾತುಗಳನ್ನು ಹೇಳಿದವು. ಅವಳ ಮೌನವೇ ಅವನ ಜೀವನದ ಅತಿ ದೊಡ್ಡ ಉತ್ತರವಾಗಿ ಬಿಟ್ಟಿತು. ಅರ್ಜುನ್ ಮತ್ತು ಅನನ್ಯಳ ನಿರ್ಧಾರವು ಅವರ ಬದುಕಿನ ದೊಡ್ಡ ತಿರುವಾಗಿತ್ತು. ಅವರು ಪರಸ್ಪರದ ಹೃದಯವನ್ನು ಆಯ್ಕೆ ಮಾಡಿದ್ದರು. ಆದರೆ ಮುಂದೆ ಎದುರಾಗಬೇಕಿರುವ ಸಮಾಜದ ವಿರೋಧ, ಕುಟುಂಬದ ಒತ್ತಡ ಇವೆಲ್ಲವೂ ಅವರಿಗೆ ಹೊಸ ಸವಾಲು. ಅರ್ಜುನ್ ತನ್ನ ಕುಟುಂಬದ ಮುಂದೆ ದೃಢವಾಗಿ ನಿಂತನು. ನಾನು ಯಾರೊಂದಿಗೆ ಬಾಳಬೇಕು ಎಂಬುದನ್ನು ನಾನು ನಿರ್ಧರಿಸುತ್ತೇನೆ. ಅನನ್ಯ ನನ್ನ ಜೀವನ. ಕುಟುಂಬದಲ್ಲಿ ಕೆಲವರು ಕೋಪಗೊಂಡರು. ಮಾತಾಡಲಾರದ ಹುಡುಗಿ ಮನೆಗೆ ಬಂದರೆ ಸಮಸ್ಯೆ ಆಗುತ್ತದೆ ಎಂದು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಟೀಕೆ ಮಾಡಿದರು. ಆದರೆ ಅರ್ಜುನ್ ತಾಯಿಯೊಬ್ಬಳ ಮಾತು ಎಲ್ಲರ ಮನಸ್ಸು ಮೌನಗೊಳಿಸಿತು. ಮಕ್ಕಳ ಸಂತೋಷವೇ ಮುಖ್ಯ. ಮಾತಿಲ್ಲದಿದ್ದರೂ ಮಗಳ ಹೃದಯ ಒಳ್ಳೆಯದಾದರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನಿದೆ. ಅವಳ ಮಾತು ಕುಟುಂಬಕ್ಕೆ ತಿರುವು ತಂದಿತು. ಮದುವೆ ಸಿದ್ಧತೆ ಆರಂಭವಾಯಿತು. ಅನನ್ಯ ಮೌನವಾಗಿದ್ದರೂ ಆಕೆಯ ಕಣ್ಣುಗಳಲ್ಲಿ ಹೊಸ ಬೆಳಕು ಕಾಣುತ್ತಿತ್ತು. ಅವಳು ತನ್ನ ದಿನಚರಿಯಲ್ಲಿ ಬರೆದಳು, ನನ್ನ ಬದುಕಿನಲ್ಲಿ ಕನಸಾದ ಸಂಗಾತಿ ಇಂದು ನಿಜವಾಗುತ್ತಿದೆ. ಮಾತಿಲ್ಲದೆ ಬದುಕುತ್ತಿದ್ದ ನನಗೆ ನನ್ನ ಮೌನವೇ ಒಬ್ಬನಿಗೆ ಅರ್ಥವಾಗಿದೆ ಎಂಬುದು ಜೀವನದ ದೊಡ್ಡ ಜಯ. ಅರ್ಜುನ್ ಆ ಬರಹ ಓದಿ ಅವಳ ಕೈ ಹಿಡಿದು ಕೊಟ್ಟನು, ನಿನ್ನ ಮೌನವೇ ನನ್ನ ಜೀವನದ ಭಾಷೆ. ನಿನ್ನೊಡನೆ ನನ್ನ ಬದುಕು ಪೂರ್ಣವಾಗುತ್ತದೆ. ಆದರೆ ಮದುವೆಯ ಸುದ್ದಿ ಹಬ್ಬುತ್ತಿದ್ದಂತೆಯೇ ಹತ್ತಿರದವರು ಕುತೂಹಲದಿಂದ ಮಾತು ಹಾಕಿದರು. ಅರ್ಜುನ್ಗಾಗಿ ಇಷ್ಟು ಹುಡುಗಿಯರು ಇದ್ದಾರೆ, ಮಾತಿಲ್ಲದವಳನ್ನು ಏಕೆ ಆರಿಸಿಕೊಂಡನು? ಮದುವೆ ಆದ ಮೇಲೆ ತೊಂದರೆಗಳು ಬರಬಹುದು. ಆ ಮಾತುಗಳು ಅನನ್ಯಳ ಮನಸ್ಸನ್ನು ಮತ್ತೊಮ್ಮೆ ಕಾಡಿದವು. ಆದರೆ ಅರ್ಜುನ್ ಸದಾ ಅವಳ ಹತ್ತಿರ ನಿಂತ. ಸಮಾಜ ಯಾವಾಗಲೂ ಏನನ್ನೋ ಹೇಳುತ್ತೆ, ಆದರೆ ನಮ್ಮ ಬದುಕು ನಾವು ಕಟ್ಟಿಕೊಳ್ಳುತ್ತೇವೆ ಎಂಬ ಅವನ ದೃಢವಾದ ನಂಬಿಕೆ ಅವಳಿಗೆ ಧೈರ್ಯ ತುಂಬಿತು. ಮದುವೆಯ ದಿನ ಹತ್ತಿರವಾಗುತ್ತಿದ್ದಂತೆ ಅನನ್ಯ ತನ್ನ ಬಟ್ಟೆಯೊಳಗೆ ಒಂದು ಚಿಕ್ಕ ದಿನಚರಿ ಇಟ್ಟಳು. ಅದರ ಮೊದಲ ಪುಟದಲ್ಲಿ ಬರೆದಿದ್ದಳು, ಮಾತಿಲ್ಲದ ಮಾತುಗಳು ಇಂದಿನಿಂದ ಇಬ್ಬರ ಬದುಕಿನ ಸಂಗೀತವಾಗುತ್ತದೆ. ಅವಳು ಅರಿತುಕೊಂಡಳು, ಮಾತುಗಳಿಲ್ಲದಿದ್ದರೂ ಪ್ರೀತಿಗೆ ಅರ್ಥವಿದೆ. ಹೃದಯದಿಂದ ಬರುವ ಭಾವನೆಗಳಿಗಿಂತ ಬಲವಾದ ಶಕ್ತಿ ಬೇರೆ ಯಾವುದೂ ಇಲ್ಲ. ಸಂಜೆಯ ಸೂರ್ಯನು
ಆಕಾಶದಲ್ಲಿ ಕೆಂಪು ಬಣ್ಣ ಹಚ್ಚುತ್ತಿದ್ದ. ಮದುವೆಯ ವೇದಿಕೆ ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಜನಸಂದಣಿ, ಸಂಗೀತ, ಹಾಸ್ಯ ಎಲ್ಲವೂ ಇದ್ದರೂ ಅರ್ಜುನ್ ಮತ್ತು ಅನನ್ಯಾಳ ಹೃದಯದಲ್ಲಿ ಮೌನವೇ ದೊಡ್ಡ ಭಾಷೆ. ಅನನ್ಯ ಸೀರೆ ಧರಿಸಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಸ್ವಲ್ಪ ಅಂಜಿಕೆ, ಆದರೆ ಹೆಚ್ಚಿನವು ಸಂತೋಷದ ಹೊಳಪು. ಅವಳು ಮಾತನಾಡದಿದ್ದರೂ ಅವಳ ಮುಖವೇ ಸಾವಿರ ಮಾತುಗಳನ್ನು ಹೇಳುತ್ತಿತ್ತು. ಪೂಜಾರಿ ಮಂತ್ರಗಳನ್ನು ಜಪಿಸುತ್ತಿದ್ದ. ಅರ್ಜುನ್ ಅವಳ ಕೈ ಹಿಡಿದಾಗ ಅವನು ಚಿಟುಕಾಗದಿಯಲ್ಲಿ ಬರೆದುಕೊಟ್ಟನು, ನನ್ನ ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ನಿನ್ನೊಂದಿಗೆ. ಮಾತು ಬೇಡ, ನಿನ್ನ ಮೌನವೇ ಸಾಕು. ಅನನ್ಯ ತನ್ನ ದಿನಚರಿಯ ಒಂದು ಪುಟ ಹರಿದು ಬರೆದುಕೊಟ್ಟನು. ನಿನ್ನ ನಗುವೇ ನನ್ನ ಜೀವನದ ಶಬ್ದ. ನಾನು ಸದಾ ನಿನ್ನೊಂದಿಗೆ. ಅವರಿಬ್ಬರ ಕಣ್ಣುಗಳು ಮಾತಿಗಿಂತ ದೊಡ್ಡ ಪ್ರತಿಜ್ಞೆ ಮಾಡಿದ್ದವು. ಜನರ ನಡುವೆ ಯಾರಿಗೂ ಆ ಚುಟುಕಾಗದಿಗಳು ಕಾಣಿಸಲಿಲ್ಲ. ಆದರೆ ಅದು ಅವರಿಬ್ಬರ ಬದುಕಿನ ಅತ್ಯಂತ ಪವಿತ್ರ ಮಾತು. ಮದುವೆಯ ಆಚರಣೆ ಮುಗಿಯುತ್ತಿದ್ದಂತೆ ಎಲ್ಲರೂ ಚಪ್ಪಾಳೆಗಳಲ್ಲಿ ಹೂವಿನ ಮಳೆಯ ನಡುವೆ ಹರ್ಷಿಸುತ್ತಿದ್ದರು. ಅರ್ಜುನ್ ತನ್ನ ತಾಯಿಯತ್ತ ನೋಡಿ ಹೇಳಿದ, ಅಮ್ಮ, ಇಂದು ನನಗೆ ತಿಳಿಯಿತು. ಮೌನದೊಳಗೆ ಅತಿ ದೊಡ್ಡ ಮಾತುಗಳಿರುತ್ತವೆ. ತಾಯಿ ನಗು ಮಾಡಿ ತಲೆಯಾಡಿಸಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು. ಅದು ದುಃಖದುದು ಅಲ್ಲ, ತೃಪ್ತಿಯದು. ಅರ್ಜುನ್ ಮತ್ತು ಅನನ್ಯ ತಮ್ಮ ಹೊಸ ಮನೆಯಲ್ಲಿ ಕಾಲಿಟ್ಟರು. ಮನೆ ತುಂಬ ನಗುವ ಧ್ವನಿ, ಬಂಧುಗಳ ಆಶೀರ್ವಾದ ಮತ್ತು ಒಳಗೆ ಇಬ್ಬರ ಮೌನದ ಒಡನಾಡಿತನ. ಅನನ್ಯ ತನ್ನ ದಿನಚರಿಯಲ್ಲಿ ಬರೆದಳು, ಇಂದಿನಿಂದ ನನ್ನ ಮೌನಕ್ಕೆ ಸಂಗಾತಿ ಇದೆ. ನನ್ನ ಮಾತಿಲ್ಲದ ಮಾತುಗಳಿಗೆ ಆಲಿಸುವ ಹೃದಯವಿದೆ. ಇದು ನನ್ನ ಜೀವನದ ನಿಜವಾದ ಸಂಗೀತ. ಅರ್ಜುನ್ ಆ ಬರಹ ಓದಿ ಅವಳ ಕೈ ಹಿಡಿದು ಬರೆದುಕೊಟ್ಟನು, ಇದು ಕೇವಲ ಆರಂಭ. ನಮ್ಮ ಕತೆ ಇನ್ನೂ ಬರೆದಿಲ್ಲ. ಅವರ ಬದುಕು ಮೌನದಲ್ಲಿ ಒಂದು ಹೊಸ ಗೀತೆ ಹಾಡಲು ಶುರು ಮಾಡಿತು. ಮದುವೆಯ ನಂತರ ದಿನಗಳು ಅರ್ಜುನ್ ಮತ್ತು ಅನನ್ಯಾಳಿಗೆ ಹೊಸ ಬಣ್ಣಗಳನ್ನು ತಂದವು. ಅವರು ಕೇವಲ ಗಂಡ ಹೆಂಡತಿ ಅಲ್ಲ, ಪರಸ್ಪರ ಮನಸ್ಸುಗಳನ್ನು ಆಲಿಸುವ ಹೃದಯದ ಗೆಳೆಯರು. ಅನನ್ಯಾಳ ಮೌನ ಇನ್ನೂ ತನವಾಗಿರಲಿಲ್ಲ. ಅದು ಇಬ್ಬರಿಗೂ ಒಂದೇ ಪ್ರಪಂಚದ ರಹಸ್ಯ ಭಾಷೆಯಂತಾಗಿತ್ತು. ಅನನ್ಯ ಬೆಳಗ್ಗೆ ಮನೆ ಅಲಂಕರಿಸುತ್ತಿದ್ದಳು. ಸಣ್ಣ ಸಣ್ಣ ಚೀಟಿಗಳಲ್ಲಿ ತನ್ನ ಭಾವನೆಗಳನ್ನು ಬರೆದು ಅರ್ಜುನನಿಗೆ ಬಿಟ್ಟು ಹೋಗುತ್ತಿದ್ದಳು. ಇಂದು ಹೂಗಳನ್ನು ನೋಡಿ ನಿನ್ನ ನೆನಪು ಆಯಿತು. ನಿನ್ನ ನಗು ನನ್ನ ಬೆಳಕಾಗಿದೆ. ಅರ್ಜುನ್ ಅವುಗಳನ್ನು ಓದಿ ಕೆಲಸಕ್ಕೆ ಹೋಗುವ ಮೊದಲು ಆ ಚೀಟಿಗಳನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದನು. ದಿನ ಪೂರ್ತಿ ಎಷ್ಟೇ ಒತ್ತಡ ಬಂದರೂ ಅವುಗಳನ್ನು ಓದಿ ಅವನ ಮುಖದಲ್ಲಿ ನಗು ಅರಳುತ್ತಿತ್ತು. ಅನನ್ಯಾಳ ಮೊದಲ ಪುಸ್ತಕ ಮಾತಿಲ್ಲದ ಮಾತುಗಳು ಜನರಲ್ಲಿ ಅಪಾರ ಮೆಚ್ಚುಗೆ ಪಡೆದಿತ್ತು. ಅವಳನ್ನು ಸಾಹಿತ್ಯ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲಾಯಿತು. ಅಲ್ಲಿ ಅವಳು ಮಾತನಾಡಲಾರದೆ ಕಾಗದದಲ್ಲಿ ಬರೆದ ಸಂದೇಶವನ್ನು ತೋರಿಸುತ್ತಿದ್ದಳು. ಜನರು ಆ ನಿಶ್ಶಬ್ದ ಸಂದೇಶವನ್ನು ಓದಿ ಕಣ್ಣೀರಿಟ್ಟರು. ಮೌನವೇ ಅಲ್ಲಿ ದೊಡ್ಡ ಭಾಷಣವಾಗಿತ್ತು. ಅರ್ಜುನ್ ಸದಾ ಅವಳ ಪಕ್ಕದಲ್ಲೇ ನಿಂತಿದ್ದ. ಅವನು ಹೇಳುತ್ತಿದ್ದ, ನೀನು ಮಾತನಾಡದಿದ್ದರೂ ನಿನ್ನ ಹೃದಯದ ಮಾತು 1000 ಜನರಿಗೆ ತಲುಪುತ್ತಿದೆ. ಒಂದು ರಾತ್ರಿ ಕಿಟಕಿಯ ಬಳಿ ಕುಳಿತು ತಾರೆಗಳನ್ನು ನೋಡುತ್ತಾ ಅನನ್ಯ ತನ್ನ ದಿನಚರಿಯಲ್ಲಿ ಬರೆದಳು, ಇನ್ನೊಂದು ಕನಸು ಇದೆ. ನಮ್ಮಂಥ ಮಾತಿಲ್ಲದ ಜನರಿಗಾಗಿ ಒಂದು ಶಾಲೆ ಕಟ್ಟಬೇಕು. ಅಲ್ಲಿ ಅವರು ಕಲಿಯಬೇಕು. ಅರ್ಜುನ್ ಅದನ್ನು ಓದಿ ಬೆಚ್ಚಿಬಿದ್ದನು. ಅನನ್ಯ, ನಿನ್ನ ಕನಸು ಕೇವಲ ನನ್ನದೇ ಅಲ್ಲ, ಅನೇಕ ಜನರ ಬದುಕಿನ ಬೆಳಕು. ನಾವಿಬ್ಬರು ಸೇರಿ ಆ ಶಾಲೆ ಕಟ್ಟೋಣ.
ಅವಳ ಕಣ್ಣುಗಳಲ್ಲಿ ಆ ಕ್ಷಣ ತಾರೆಗಳಂತೆ ಹೊಳಪು ಮೂಡಿತು. ಅವಳ ಮೌನದಲ್ಲಿ ಹುಟ್ಟಿದ ಕನಸು ಈಗ ಇಬ್ಬರ ಬದುಕಿನ ಗುರಿಯಾಗಿ ಬಿಟ್ಟಿತು. ಆದರೆ ಎಲ್ಲವೂ ಸುಲಭವಾಗಿರಲಿಲ್ಲ. ಅವರಿಗೆ ಹಣಕಾಸಿನ ಕೊರತೆ, ಸಮಾಜದ ಅವಮಾನಗಳು ಮತ್ತು ತಮ್ಮದೇ ಬದುಕಿನ ಒತ್ತಡಗಳನ್ನು ಎದುರಿಸಬೇಕಾಗಿತ್ತು. ಹೆಚ್ಚು ಜನ ಸಹಾಯಕ್ಕೆ ಮುಂದೆ ಬರಲಿಲ್ಲ. ಮಾತಿಲ್ಲದವರಿಗೆ ಶಾಲೆ ಕಟ್ಟೋಣವೇ, ಯಾರು ಬರ್ತಾರೆ ಎಂಬ ಪ್ರಶ್ನೆಗಳು ಕೇಳಿಬಂದವು. ಅನನ್ಯಾಳ ಹೃದಯ ಮತ್ತೆ ಒಂದು ಕ್ಷಣ ದುರ್ಬಲವಾಯಿತು. ಅವಳು ತನ್ನ ದಿನಚರಿಯಲ್ಲಿ ಬರೆದಳು, ಕನಸು ದೊಡ್ಡದು, ಆದರೆ ಮೌನವೇ ಅಡ್ಡಿಯಾಗುವುದೇ? ಅರ್ಜುನ್ ಅವಳ ಕೈ ಹಿಡಿದು ಉತ್ತರಿಸಿದನು, ಮೌನ ಅಡ್ಡಿ ಅಲ್ಲ, ಮೌನವೇ ಶಕ್ತಿ. ನೀನು ಕನಸು ಕಂಡಿರುವುದೇ ಸಾಕು, ಅದನ್ನು ನನಗೆ ನಿಜವಾಗಿಸಲು ಅವಕಾಶ ಕೊಡು. ಅವರಿಬ್ಬರು ಪರಸ್ಪರಕ್ಕೆ ನಗು ಮಾಡಿಕೊಂಡರು. ಅದು ಹೋರಾಟದ ಹೊಸ ಅಧ್ಯಾಯದ ಪ್ರಾರಂಭ. ಅರ್ಜುನ್ ಮತ್ತು ಅನನ್ಯ ತಮ್ಮ ಕನಸನ್ನು ವಾಸ್ತವಕ್ಕೆ ತರುವುದಕ್ಕೆ ಶ್ರಮಿಸುತ್ತಿದ್ದರು. ನಗರದ ಒಂದು ಕೋನದಲ್ಲಿ ಬಾಡಿಗೆ ಕಟ್ಟಡವನ್ನು ತೆಗೆದುಕೊಂಡು ಸಣ್ಣ ಶಾಲೆಯಂತೆ ಅಲಂಕರಿಸಿದರು. ಬಾಗಿಲಿನ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆದರು, ಮಾತಿಲ್ಲದ ಮಾತುಗಳು, ವಿಶೇಷ ಮಕ್ಕಳಿಗೆ ವಿಶೇಷ ಶಾಲೆ ಎಂದು ಬರೆದುಕೊಟ್ಟರು. ಅಲ್ಲಿ ಮಾತಿಲ್ಲದ ಶ್ರವಣ ತೊಂದರೆ ಹೊಂದಿದ್ದ ಸಮಾಜದ ಅಂಚಿನಲ್ಲಿ ನಿಂತಿದ್ದ ಹಲವಾರು ಮಕ್ಕಳು ಬಂದು ಸೇರಿದರು. ಅನನ್ಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅದು ದುಃಖದುದು ಅಲ್ಲ, ತೃಪ್ತಿಯದು. ನನ್ನ ಮೌನ ಈಗ ನನ್ನಷ್ಟೇ ಅಲ್ಲ, ಇಷ್ಟು ಮಕ್ಕಳ ಧ್ವನಿಯಾಗಿದೆ ಎಂದು ಅವಳು ದಿನಚರಿಯಲ್ಲಿ ಬರೆದಳು. ಆದರೆ ಎಲ್ಲರೂ ಅವರ ಕನಸನ್ನು ಮೆಚ್ಚಲಿಲ್ಲ. ಹತ್ತಿರದವರು ಟೀಕೆ ಮಾಡಿದರು. ಇಂಥ ಮಕ್ಕಳಿಗೆ ಶಾಲೆ ಕಟ್ಟುವುದೇಕೆ? ಯಾರೂ ಕಲಿಯೋದಿಲ್ಲ. ಇದರಿಂದ ಯಾವ ಪ್ರಯೋಜನ? ಅನನ್ಯಾಳ ಮನಸ್ಸು ಕಳವಳಗೊಂಡಿತು. ಆದರೆ ಅರ್ಜುನ್ ಅವಳ ಪಕ್ಕದಲ್ಲೇ ನಿಂತು ಹೇಳಿದರು, ನಾವು ಮಾಡುತ್ತಿರುವುದು ಒಳ್ಳೆಯದು. ಕನಸು ನಿಜವಾಗುವುದು ಸುಲಭವಲ್ಲ, ಆದರೆ ನಂಬಿಕೆ ಇದ್ದರೆ ಅಸಾಧ್ಯವನ್ನು ಸಾಧಿಸಬಹುದು. ಶಾಲೆಯ ಮೊದಲ ದಿನ 10 ಮಕ್ಕಳು ಸೇರಿದರು. ಮಾತಿಲ್ಲದಿದ್ದರೂ ಅವರ ಕಣ್ಣುಗಳಲ್ಲಿ ಕಾಳಜಿಯೂ ಕುತೂಹಲವೂ ತುಂಬಿತ್ತು. ಅನನ್ಯ ಅವರೊಂದಿಗೆ ಕಾಗದ ಚಿತ್ರಗಳ ಮೂಲಕ ಮಾತನಾಡಲು ಶುರು ಮಾಡಿದಳು. ಅವಳು ತಮ್ಮದೇ ಅನುಭವವನ್ನು ಹಂಚಿಕೊಂಡಾಗ ಮಕ್ಕಳು ನಿಧಾನವಾಗಿ ಹೃದಯ ತೆರೆದರು. ಒಂದು ಪುಟ್ಟ ಹುಡುಗಿ ಚಿತ್ರವೊಂದನ್ನು ಬರೆದಳು. ಅದರಲ್ಲಿ ಒಂದು ಹೃದಯ, ಅದರೊಳಗೆ ಸೂರ್ಯ. ಅವಳು ತನ್ನ ಬೆರಳನ್ನು ಹೃದಯದ ಮೇಲೆ ತೋರಿಸಿ ನಂತರ ಅನನ್ಯಾಳ ಕಡೆ ತೋರಿಸಿದಳು. ಅನನ್ಯಾಳ ಕಣ್ಣುಗಳು ತೇವಗೊಂಡವು. ಅವಳು ಅರಿತುಕೊಂಡಳು, ಈ ಮಕ್ಕಳು ಮೌನದಲ್ಲೇ ಅವಳಿಗೆ 1000 ಮಾತುಗಳನ್ನು ಹೇಳುತ್ತಿದ್ದಾರೆ. ಹಣಕಾಸಿನ ಕೊರತೆ ದೊಡ್ಡ ಸಮಸ್ಯೆಯಾಯಿತು. ಶಾಲೆಯ ಖರ್ಚು, ಮಕ್ಕಳ ಪುಸ್ತಕ, ಬಟ್ಟೆ, ಆಹಾರ ಎಲ್ಲದಕ್ಕೂ ಹಣ ಬೇಕಿತ್ತು. ಅರ್ಜುನ್ ತನ್ನ ಕೆಲಸದ ಜೊತೆ ಹೆಚ್ಚುವರಿ ಕೆಲಸ ಹಿಡಿದನು. ಅನನ್ಯ ದಿನನಿತ್ಯ ಬರೆಯುತ್ತಿದ್ದಳು. ಲೇಖನಗಳು, ಕಥೆಗಳು, ಜನರ ಹೃದಯ ಮುಟ್ಟುವ ಬರಹಗಳು. ಆ ಬರಹಗಳಿಂದ ಬಂದ ಹಣವನ್ನು ಅವರು ಮಕ್ಕಳಿಗೆ ಬಳಸಿದರು. ಒಮ್ಮೆ ಅರ್ಜುನ್ ರಾತ್ರಿ ತುಂಬ ಆಯಾಸದಿಂದ ಬಂದು ಕುಸಿದು ಬಿದ್ದ. ಅನನ್ಯ ಅವನನ್ನು ಎಬ್ಬಿಸಿ ಚಿಟುಕಾಗದಿಯಲ್ಲಿ ಬರೆದಳು, ನೀನು ನನಗಿಂತ ಹೆಚ್ಚು ಶ್ರಮಿಸಿದ್ದೀಯ, ಇದನ್ನು ನಿಲ್ಲಿಸೋಣವೇ? ಅರ್ಜುನ್ ನಗಮಾಡಿ ಬರೆದುಕೊಟ್ಟನು, ನಿನ್ನ ಕನಸು ನನಗೆ ಜೀವ. ನಾನು ಶ್ರಮಿಸುತ್ತಿದ್ದೇನೆ ಎಂದರೆ ಅದರಲ್ಲಿ ನನ್ನ ಸಂತೋಷವಿದೆ. ಅವಳ ಹೃದಯದಲ್ಲಿ ಮತ್ತೊಮ್ಮೆ ಭರವಸೆ ಬೆಳೆಯಿತು. ಕೆಲ ತಿಂಗಳ ನಂತರ ಅನನ್ಯಾಳ 2ನೇ ಪುಸ್ತಕ ಪ್ರಕಟವಾಯಿತು, ಮೌನದ ಕನಸುಗಳು. ಅದರಲ್ಲಿ ಅವಳ ಶಾಲೆಯ ಕಥೆಗಳು, ಮಕ್ಕಳ ಅನುಭವಗಳು, ಹೋರಾಟದ ಸತ್ಯ ಎಲ್ಲವೂ ಸೇರಿದ್ದವು. ಪುಸ್ತಕವು ಜನರ ಮನಸ್ಸು ಮುಟ್ಟಿತು. ಮಾಧ್ಯಮಗಳಲ್ಲಿ ಸುದ್ದಿ ಬಂತು. ಸಹಾಯಧನಗಳು ಬರಲು ಶುರುವಾದವು. ಅನನ್ಯಾಳ ಕನಸು ಈಗ ಬೆಳಕಿಗೆ ಬರುತ್ತಿತ್ತು. ಮೌನದಲ್ಲಿ ಹುಟ್ಟಿದ ಆ ಕನಸು ಅನೇಕರ ಜೀವನದ ಬೆಳಕಾಗಿತ್ತು.
ಅನನ್ಯ ಮತ್ತು ಅರ್ಜುನ್ ಅವರ ಸಣ್ಣ ಶಾಲೆ ನಿಧಾನವಾಗಿ ದೊಡ್ಡ ಕನಸಾಗಿ ಮಾರ್ಪಟ್ಟಿತು. ಮೊದಲು 10 ಮಕ್ಕಳು ಇದ್ದರು. ಈಗ 34 ಹೆಚ್ಚು ಮಕ್ಕಳು ಸೇರಿದ್ದರು. 30ಕ್ಕೂ ಹೆಚ್ಚು ಮಕ್ಕಳು ಸೇರಿದ್ದರು. ಒಬ್ಬೊಬ್ಬರಿಗೂ ತಮ್ಮದೇ ಕಷ್ಟಗಳಿದ್ದರೂ ಅವರ ಮುಖದಲ್ಲಿ ಹೊಸ ನಗು ಮೂಡುತ್ತಿತ್ತು. ಅನನ್ಯ ಪ್ರತಿದಿನ ದಿನಚರಿಯಲ್ಲಿ ಬರೆದುಕೊಳ್ಳುತ್ತಿದ್ದಳು, ಇವರೆಲ್ಲ ನನ್ನ ಕುಟುಂಬ. ನನ್ನ ಮೌನದ ದಾರಿ ಇವರೆಲ್ಲರ ಧ್ವನಿಯಾಗಿದೆ. ಆ ದಿನ ಶಾಲೆಗೆ ಹೊಸ ವಿದ್ಯಾರ್ಥಿ ಬಂದನು. ಆರವ್, 3 ವರ್ಷದ ಬಾಲಕ್. ಕಿವಿಗೂ ಬಾಯಿಗೂ ಸಮಸ್ಯೆ. ಅವನು ಯಾರನ್ನೂ ನೋಡದೆ ಕುಳಿತ. ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೆ ಕಣ್ಣಲ್ಲಿ ಭಯ. ಅನನ್ಯ ಅವನನ್ನು ನೋಡಿ ತಾನು ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ ನೋವನ್ನೇ ಕಂಡವಳು. ಅವಳು ಆರವ್ ಹತ್ತಿರ ಕುಳಿತು ಕಾಗದದಲ್ಲಿ ಸೂರ್ಯ ಬರೆದು ತೋರಿಸಿದಳು. ಆರವ್ ಮೊದಲಿಗೆ ಗಮನಿಸಲಿಲ್ಲ. ನಂತರ ನಿಧಾನವಾಗಿ ಅವನು ತುಟಿಯ ಬಳಿ ಚಿಕ್ಕ ನಗು ಮೂಡಿತು. ಅವನು ತನ್ನ ಬೆರಳಿಂದ ಸೂರ್ಯವನ್ನು ಮುಟ್ಟಿದನು. ಅನನ್ಯಳ ಹೃದಯದಲ್ಲಿ ಆ ಕ್ಷಣ ಅನಿರ್ವಚನೀಯ ಆನಂದ ತುಂಬಿತು. ಮೌನಕ್ಕೆ ನಗು ಬಂದರೆ ಅದು ದೇವರ ಆಶೀರ್ವಾದ. ಶಾಲೆ ಬೆಳೆಯುತ್ತಿದ್ದಂತೆ ಕೆಲವರು ಇನ್ನೂ ಸಂಶಯ ತೋರಿಸುತ್ತಿದ್ದರು. ಇಂಥ ಮಕ್ಕಳಿಗೆ ಕಲಿಯೋದರಿಂದ ಏನು ಪ್ರಯೋಜನ? ಇವರ ಜೀವನದಲ್ಲಿ ಏನು ಸಾಧಿಸಲಾರರು? ಆ ಮಾತುಗಳು ಅನನ್ಯಳ ಹೃದಯದಲ್ಲಿ ಚುಚ್ಚುತ್ತಿದ್ದವು. ಆದರೆ ಅರ್ಜುನ್ ಅವಳ ಕೈ ಹಿಡಿದು ಹೇಳುತ್ತಿದ್ದ, ನಾವು ಅವರ ಸಾಧನೆಗಳನ್ನು ತೋರಿಸೋಣ, ಮೌನದಲ್ಲೂ ಹೃದಯ ಮಾತಾಡುತ್ತದೆ ಅನ್ನೋದನ್ನು ಜಗತ್ತಿಗೆ ಸಾಬೀತು ಮಾಡೋಣ. ಕೆಲ ತಿಂಗಳ ನಂತರ ಶಾಲೆಯ ಮಕ್ಕಳು ಚಿತ್ರಕಲೆ ಪ್ರದರ್ಶನ ಮಾಡಿದರು. ಅವರು ಬರೆದ ಚಿತ್ರಗಳಲ್ಲಿ ಮಾತುಗಳಿಲ್ಲದ ಆದರೆ ಭಾವನೆಗಳು ತುಂಬಿ ಹರಿದವು. ಒಬ್ಬನು ಮನೆ, ಮತ್ತೊಬ್ಬನು ಅಮ್ಮ, ಮತ್ತೊಬ್ಬನು ಸೂರ್ಯ, ಮತ್ತೊಬ್ಬನು ನಗು ಬರೆದ. ಪ್ರದರ್ಶನ ನೋಡಿದವರು ಕಣ್ಣೀರಿಟ್ಟರು. ಅವರು ಅರಿತುಕೊಂಡರು, ಈ ಮಕ್ಕಳು ಮೌನದಲ್ಲಿದ್ದರೂ ಅವರ ಹೃದಯ ಎಷ್ಟೋ ಗಾಢವಾಗಿ ಮಾತಾಡುತ್ತದೆ. ಆ ಪ್ರದರ್ಶನದ ನಂತರ ಹಲವಾರು ಜನರು ಶಾಲೆಗೆ ಸಹಾಯ ಮಾಡುವುದಾಗಿ ಮುಂದೆ ಬಂದರು. ಶಾಲೆಯ ಕಟ್ಟಡವನ್ನು ವಿಸ್ತರಿಸಲು ಸಾಧ್ಯವಾಯಿತು. ಮಕ್ಕಳಿಗೆ ಆಟದ ಮೈದಾನ, ಚಿತ್ರಕಲಾ ಕೋಣೆ, ಪುಸ್ತಕಾಲಯ ಎಲ್ಲವೂ ಸಿಕ್ಕಿತು. ಆದರೆ ಈ ಸಂತೋಷದ ಮಧ್ಯೆ ಅರ್ಜುನ್ಗಿಂತ ದೂರವಿದ್ದ ಏನೋ ಸಮಸ್ಯೆ ಹತ್ತಿರವಾಗುತ್ತಿತ್ತು. ಅವನು ಅವಳಿಗೆ ಹೇಳದೆ ಉಳಿದಿದ್ದ ಒಂದು ಸತ್ಯ. ಶಾಲೆಯ ಯಶಸ್ಸು ಎಲ್ಲರಿಗೂ ಸಂತೋಷ ತಂದಿದ್ದರೂ ಅರ್ಜುನನ ಮುಖದಲ್ಲಿ ದಿನದಿಂದ ದಿನಕ್ಕೆ ಒಂದು ಬದಲಾವಣೆ ಕಾಣುತ್ತಿತ್ತು. ಅವನು ಚಿರಪರಿಚಿತ ನಗುವನ್ನು ತೋರಿಸುತ್ತಿದ್ದರೂ ಅವನ ಕಣ್ಣುಗಳು ದಣಿವಿನಿಂದ ತುಂಬಿ ಕಾಣುತ್ತಿದ್ದವು. ಅನನ್ಯ ಗಮನಿಸುತ್ತಿದ್ದಳು. ರಾತ್ರಿ ತಡವಾಗಿ ಕೆಲಸ ಮಾಡುತ್ತಿದ್ದ, ಬೆಳಗ್ಗೆ ಬೇಗ ಎದ್ದಿದ್ದ. ಆದರೆ ಅವನು ಯಾವುದನ್ನೂ ಹೇಳುತ್ತಿರಲಿಲ್ಲ. ಅವಳ ಹೃದಯದಲ್ಲಿ ಶಂಕೆ ಹುಟ್ಟಿತು. ಒಂದು ರಾತ್ರಿ ಅವಳು ಚಿಟುಕಾಗದಿಯಲ್ಲಿ ಬರೆದು ಅವನಿಗೆ ಕೊಟ್ಟಳು. ನೀನು ನನ್ನಿಂದ ಏನಾದರೂ ಮರೆಮಾಡುತ್ತಿದ್ದೀಯಾ? ಅರ್ಜುನ್ ನಗು ಮಾಡಿದ. ಆದರೆ ಆ ನಗುವು ಅವಳಿಗೆ ಹೊಸ ಭಯವನ್ನೇ ತಂದಿತು. ಕೆಲ ದಿನಗಳ ನಂತರ ಅರ್ಜುನ್ ಆಸ್ಪತ್ರೆಗೆ ಹೋಗುವುದನ್ನು ಅನನ್ಯ ಗಮನಿಸಿದಳು. ಅವನು ಹಿಂದಿರುಗಿದಾಗ ಕಣ್ಣು ಕೆಂಪಾಗಿತ್ತು. ಅವಳ ಕೈ ಹಿಡಿದು ಬರೆದನು, ನಿನ್ನ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ. ವೈದ್ಯರು ವಿಶ್ರಾಂತಿ ಹೇಳಿದ್ರು. ಆದರೆ ನಿಜವನ್ನು ಅವನು ಮರೆಮಾಡುತ್ತಿದ್ದ. ಅರ್ಜುನ್ಗೆ ಹೃದಯದ ಗಂಭೀರ ಸಮಸ್ಯೆ ಇತ್ತು. ಅವನು ತಿಳಿದುಕೊಂಡಿದ್ದ, ಹೆಚ್ಚು ವರ್ಷ ಅವನಿಗೆ ಉಳಿದಿಲ್ಲ ಎಂಬುದನ್ನು. ಆದರೆ ಅವನು ಅನನ್ಯಳ ಕನಸನ್ನು ಮಧ್ಯೆ ನಿಲ್ಲಿಸಲು ಬಯಸಲಿಲ್ಲ. ಅವನು ತಾನು ಬಲಿಷ್ಠನಾಗಿಯೇ ಕಾಣಬೇಕೆಂದು ಪ್ರಯತ್ನಿಸುತ್ತಿದ್ದ. ಅವಳು ಆ ಸತ್ಯವನ್ನು ಆಸ್ಪತ್ರೆಯ ವರದಿಯ ಮೂಲಕ ತಿಳಿದುಕೊಂಡಾಗ ಆಘಾತಗೊಂಡಳು. ಕಣ್ಣೀರಿಂದ ದಿನಚರಿಯಲ್ಲಿ ಬರೆದಳು. ಅವಳು ಅವನ ಕೈ ಹಿಡಿದು, ನಾನು ಕನಸನ್ನು ಕಟ್ಟಿದೆ, ಈಗ ಆ ಕೈ ನನ್ನನ್ನು ಬಿಟ್ಟು ಹೋಗಬಹುದೇ? ಅವಳು
ಅವಳ ಮನಸ್ಸು ಚೂರು ಚೂರು ಆಯಿತು. ಆದರೆ ಅರ್ಜುನ್ ಅವಳ ಮುಂದೆ ಬಲವಾಗಿ ನಿಂತು ಹೇಳಿದಂತೆ ಬರೆಯುತ್ತಿದ್ದ. ನನ್ನ ಜೀವನಕ್ಕಿಂತ ಮುಖ್ಯವಾದದ್ದು ನೀನು ಕಟ್ಟುತ್ತಿರುವ ಈ ಶಾಲೆ. ನನ್ನ ನಂತರವೂ ಇದು ಬದುಕಿ ನಿಲ್ಲಬೇಕು. ಅನನ್ಯ ಅವನ ಕೈ ಹಿಡಿದು ಬರೆದಳು. ನೀನು ನನ್ನೊಂದಿಗೆ ಇರುವವರೆಗೂ ನಾನು ಬಲಿಷ್ಠಳಾಗುತ್ತೇನೆ. ಆದರೆ ನೀನಿಲ್ಲದೆ ನಾನು ಏನು ಮಾಡಲಿ? ಅರ್ಜುನ್ ತಲೆಯಾಡಿಸಿದನು. ಅವನು ಬರೆದುಕೊಟ್ಟನು. ಪ್ರೀತಿ ಇದ್ದರೆ ಅದೆಂದಿಗೂ ಸಾಯೋದಿಲ್ಲ. ನಾನು ನಿನ್ನೊಳಗೆ, ಈ ಮಕ್ಕಳೊಳಗೆ, ಈ ಶಾಲೆಯೊಳಗೆ ಎಂದಿಗೂ ಇರುತ್ತೇನೆ. ಅವಳ ಕಣ್ಣು ನೀರಿನಿಂದ ತುಂಬಿದ್ದರೂ ಅವಳ ಹೃದಯದಲ್ಲಿ ಒಂದು ಪ್ರತಿಜ್ಞೆ ಹುಟ್ಟಿತು. ಅವನು ಬಿಟ್ಟ ಕನಸು ಯಾವತ್ತೂ ನಾಶವಾಗಬಾರದು. ಅರ್ಜುನನ ಆರೋಗ್ಯ ದಿನದಿಂದ ದಿನಕ್ಕೆ ಕುಸಿಯುತ್ತಿತ್ತು. ಅವನು ಶಾಲೆಗೆ ಬಂದು ಮಕ್ಕಳೊಂದಿಗೆ ಆಟವಾಡಲು, ಕತೆ ಹೇಳಲು ಯತ್ನಿಸಿದ್ದರೂ ಅವನ ಉಸಿರಾಟ ಭಾರವಾಗುತ್ತಿತ್ತು. ಅನನ್ಯ ಪ್ರತಿ ಕ್ಷಣ ಅವನನ್ನು ಕಣ್ಣಾರೆ ಕಾಪಾಡುತ್ತಿದ್ದಳು. ಅವಳು ದಿನಚರಿಯಲ್ಲಿ ಬರೆದಳು. ಅವನ ಪ್ರತಿ ನಗು ನನಗೆ ಜೀವನದ ಉಸಿರು. ಆದರೆ ಆ ನಗುವಿನ ಹಿಂದೆ ಅವನ ನೋವು ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ. ಮಕ್ಕಳಿಗೂ ಇದು ಗೊತ್ತಾಗತೊಡಗಿತು. ಅವರು ತಮ್ಮದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು. ಒಂದು ಪುಟ್ಟ ಹುಡುಗ ತನ್ನ ಚಿತ್ರದಲ್ಲಿ ದೊಡ್ಡ ಹೃದಯ ಬರೆದು ಅದರೊಳಗೆ ಹೂ ಹಾಕಿದನು. ಅವನು ಅದನ್ನು ಅರ್ಜುನನಿಗೆ ಕೊಟ್ಟ. ಅರ್ಜುನ್ ಆ ಚಿತ್ರವನ್ನು ಹೃದಯಕ್ಕೆ ತಬ್ಬಿಕೊಂಡು ಕಣ್ಣೀರಿಟ್ಟ. ಅವನಿಗೆ ಅರ್ಥವಾಯಿತು, ಈ ಮಕ್ಕಳು ಕೇವಲ ವಿದ್ಯಾರ್ಥಿಗಳು ಅಲ್ಲ, ಇವರೆಲ್ಲ ನನ್ನ ಕುಟುಂಬ. ವೈದ್ಯರು ಹೇಳಿದಂತೆ ಅರ್ಜುನನಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಾಗಿತ್ತು. ಆದರೆ ಅದಕ್ಕೆ ಬೇಕಾದ ಹಣ ದೊಡ್ಡದು. ಅನನ್ಯಳ ಮನಸ್ಸು ತಲ್ಲಣವಾಗಿತ್ತು. ಒಂದೆಡೆ ಶಾಲೆಯ ಖರ್ಚು, ಮತ್ತೊಂದೆಡೆ ಅವನ ಪ್ರಾಣ. ಅವಳು ತನ್ನ ಬರಹಗಳನ್ನು ಇನ್ನಷ್ಟು ಮಾರಾಟಕ್ಕೆ ಹಾಕಿದಳು. ಪ್ರಸಿದ್ಧ ಪತ್ರಿಕೆಗಳಲ್ಲಿ ಲೇಖನ ಬರೆದಳು. ಸಂದರ್ಶನ ಜನರ ಹೃದಯ ಮುಟ್ಟಿದ ಅವಳ ಮಾತುಗಳಿಂದ ನಿಧಾನವಾಗಿ ಸಹಾಯದ ಕೈಗಳು ಮುಂದುವರೆದವು. ಶಸ್ತ್ರಚಿಕಿತ್ಸೆಯ ದಿನ ಬಂದಿತು. ಅರ್ಜುನನ ಕೈ ಹಿಡಿದು ಅನನ್ಯ ಬರೆದಳು. ನೀನು ಗೆಲ್ಲಬೇಕು. ನೀನಿಲ್ಲದೆ ನಾನು ಬಾಳುವುದೇ ಕಲ್ಪನೆಗೆ ಸಾಧ್ಯವಿಲ್ಲ. ಅರ್ಜುನ್ ನಗುತ್ತಾ ಬರೆದುಕೊಟ್ಟನು. ನಾನು ಗೆಲ್ಲುತ್ತೇನೆ, ಆದರೆ ಸೋತರೂ ನನ್ನ ಪ್ರೀತಿ ನಿನ್ನೊಳಗೆ ಉಳಿಯುತ್ತದೆ. ಅವಳ ಹೃದಯ ಚೂರಾಗಿದ್ದರೂ ಅವಳ ಕಣ್ಣುಗಳಲ್ಲಿ ಧೈರ್ಯ ತುಂಬಿಕೊಂಡಳು. ಮಕ್ಕಳನ್ನೆಲ್ಲ ಸೇರಿಸಿ ಅವರು ಒಟ್ಟಾಗಿ ಪ್ರಾರ್ಥನೆ ಮಾಡಿದರು. ಶಸ್ತ್ರಚಿಕಿತ್ಸೆ ಗಂಟೆಗಳ ಕಾಲ ನಡೆಯಿತು. ಹೊರಗೆ ಕಾಯುತ್ತಿದ್ದ ಅನನ್ಯ ನಿರಂತರವಾಗಿ ದಿನಚರಿಯಲ್ಲಿ ಬರೆದುಕೊಳ್ಳುತ್ತಿದ್ದಳು. ಅವನ ನಗುವು, ಅವನ ಕನಸು, ಅವರ ಜೀವನ. ಕೊನೆಗೆ ವೈದ್ಯರು ಹೊರಬಂದು ಹೇಳಿದರು, ಅಪಾಯ ಇನ್ನೂ ಸಂಪೂರ್ಣ ದೂರವಾಗಿಲ್ಲ, ಆದರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಅನನ್ಯಳ ಕಣ್ಣು ಕಣ್ಣೀರಿಂದ ತುಂಬಿತ್ತು. ಅದು ತೃಪ್ತಿಯ ಕಣ್ಣೀರು. ಅವಳು ಆಕಾಶದತ್ತ ನೋಡಿ ಬರೆದಳು, ಪ್ರೀತಿಯ ಶಕ್ತಿ ಎಷ್ಟೊಂದು ದೊಡ್ಡದು ಎಂದು ಇವತ್ತು ಮತ್ತೆ ಅರಿತುಕೊಂಡೆ. ಶಸ್ತ್ರಚಿಕಿತ್ಸೆ ನಂತರ ಅರ್ಜುನನಿಗೆ ಸಂಪೂರ್ಣ ವಿಶ್ರಾಂತಿ ಬೇಕಿತ್ತು. ಅವನು ಇನ್ನು ದಣಿವಿನಿಂದ ಬಳಲುತ್ತಿದ್ದರೂ ಅವನ ಕಣ್ಣುಗಳಲ್ಲಿ ಹಳೆಯ ಹೊಳಪು ಮರಳಿ ಬಂದಿತ್ತು. ಅವನು ಮಕ್ಕಳನ್ನು ನೋಡಿ ನಗುತ್ತಿದ್ದ. ಅವರ ಆಟದಲ್ಲಿ ತೊಡಗುತ್ತಿದ್ದ. ಅನನ್ಯಳ ಹೃದಯಕ್ಕೆ ಅದು ಸಾಕಷ್ಟು ಧೈರ್ಯ ನೀಡಿತು. ಅವಳು ದಿನಚರಿಯಲ್ಲಿ ಬರೆದಳು, ಜೀವನ ಇನ್ನೂ ಕಷ್ಟದ ಹಾದಿಯಲ್ಲಿದೆ, ಆದರೆ ನಮ್ಮಿಬ್ಬರ ಒಟ್ಟುಗೂಡುವಿಕೆ, ಈ ಮಕ್ಕಳ ನಗು, ಇವೆಲ್ಲವನ್ನು ನೋಡಿದರೆ ಎಲ್ಲ ನೋವು ಮರೆತು ಹೋಗುತ್ತದೆ. ಜನರ ಸಹಾಯದಿಂದ ಶಾಲೆಯ ಕಟ್ಟಡ ವಿಸ್ತರಿಸಲಾಯಿತು. ಅಲ್ಲಿ ಚಿತ್ರಕಲಾ ಕೋಣೆ, ಪುಸ್ತಕಾಲಯ, ಸಂಗೀತ ತರಗತಿ ಎಲ್ಲವೂ ಆರಂಭವಾಯಿತು. ಮಕ್ಕಳ ನಗು ಈಗ ಗೋಡೆಗಳನ್ನೇ ಜೀವಂತಗೊಳಿಸುತ್ತಿತ್ತು. ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮದೇ
ರೀತಿಯಲ್ಲಿ ಅಭಿನಯ ಮಾಡಿದರು. ಮಾತಿಲ್ಲದಿದ್ದರೂ ಅವಳ ಹೃದಯದ ಮಾತು ಎಲ್ಲರಿಗೂ ತಲುಪಿತು. ಪ್ರೇಕ್ಷಕರ ಕಣ್ಣೀರು ತುಂಬಿತು. ಅವರು ಅರ್ಥ ಮಾಡಿಕೊಂಡರು. ಪ್ರೀತಿಯ ಭಾಷೆಗೆ ಶಬ್ದ ಬೇಡ, ಹೃದಯ ಸಾಕು. ಅರ್ಜುನ್ ನಿಧಾನವಾಗಿ ಆರೋಗ್ಯ ಮರಳಿ ಪಡೆಯುತ್ತಿದ್ದನು. ಅವನು ಅನನ್ಯಾಳ ಕೈ ಹಿಡಿದು ಬರೆದನು, ಈ ಶಾಲೆ ನಮ್ಮ ಬದುಕಿನ ಸಾಕ್ಷಿ. ನಾನು ಬಲಹೀನನಾಗಿದ್ದರೂ ನನ್ನ ಪ್ರೀತಿ ಬಲಿಷ್ಠ. ನಮ್ಮಿಬ್ಬರು ಇಲ್ಲದ ದಿನವೂ ಈ ಕನಸು ಬದುಕಬೇಕು. ಅನನ್ಯ ತಲೆಯಾಡಿಸಿ ಉತ್ತರಿಸಿದಳು, ನೀನಿಲ್ಲದರೂ ನಾನು ಮೌನವಾಗಿರುವುದಿಲ್ಲ. ನಿನ್ನ ಕನಸನ್ನು ನಾನು ಮುಂದುವರಿಸುತ್ತೇನೆ. ಈ ಮಕ್ಕಳ ಕಣ್ಣುಗಳಲ್ಲಿ ನಾವು ಸದಾ ಜೀವಿಸುತ್ತೇವೆ. ವರ್ಷಗಳ ನಂತರ ಮಾತಿಲ್ಲದ ಮಾತುಗಳು ಶಾಲೆ ರಾಜ್ಯದ ಮಟ್ಟಿಗೆ ಪ್ರಸಿದ್ಧವಾಯಿತು. ಅನೇಕ ಮಾತಿಲ್ಲದ ಶ್ರವಣ ತೊಂದರೆ ಹೊಂದಿದ ಮಕ್ಕಳು ಇಲ್ಲಿ ಹೊಸ ಬದುಕು ಕಂಡರು. ಅವರು ವೈದ್ಯರು, ಕಲಾವಿದರು, ಶಿಕ್ಷಕರಾಗಿ ಸಮಾಜದಲ್ಲಿ ಬೆಳಕಾಗಿದರು. ಶಾಲೆಯ ಪ್ರವೇಶ ಬಾಗಿಲಿನ ಮೇಲೆ ಹಳೆಯ ಬೋರ್ಡ್ ಇನ್ನೂ ಇತ್ತು. ಮಾತಿಲ್ಲದ ಮಾತುಗಳು ವಿಶೇಷ ಮಕ್ಕಳಿಗೆ ವಿಶೇಷ ಶಾಲೆ. ಅದಕ್ಕಡಿ ಸಣ್ಣ ಅಕ್ಷರಗಳಲ್ಲಿ ಹೊಸ ಸಾಲು ಸೇರಿಸಲಾಯಿತು. ಅರ್ಜುನ್ ಮತ್ತು ಅನನ್ಯಾಳ ಕನಸಿನ ನೆನಪಿನ ಕಥೆಯಾಯಿತು. ಕಥೆಯ ನೀತಿ ಏನೆಂದರೆ, ಪ್ರೀತಿಯ ಶಕ್ತಿ, ತ್ಯಾಗದ ಶಕ್ತಿ, ಮೌನದಲ್ಲಿರುವ ಮಾತಿನ ಶಕ್ತಿ ಇವು ಬದುಕುವುದನ್ನು ಬದಲಿಸಬಲ್ಲದು. ಮಾತುಗಳು ಕೆಲವೊಮ್ಮೆ ನಿಲ್ಲಬಹುದು, ಆದರೆ ಹೃದಯದಿಂದ ಹುಟ್ಟಿದ ಮಾತಿಲ್ಲದ ಮಾತುಗಳು ಎಂದಿಗೂ ನಿಲ್ಲುವುದಿಲ್ಲ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು.